ನೋಡಿ, ಪರಪ್ಪನ ಅಗ್ರಹಾರದಲ್ಲಿ ವಿಲ್ಸನ್ ಗಾರ್ಡನ್ ನಾಗ ಆಡಿದ್ದೇ ಆಟ ಅನ್ನುವಂತಾಗಿದೆ. ಈತನ ಹದ್ದು ಮೀರುವ ಈ ವರ್ತನೆ ಹಿಂದೆ ಇರುವಂತ ಆ ಪ್ರಭಾವಿ ನಾಯಕ ಯಾರು ಗೊತ್ತಾ? ಈ ಸ್ಟೋರಿ ನೋಡಿ. ರಾಜಾತಿಥ್ಯ. ಪರಪ್ಪನ ಅಗ್ರಹಾರ ಜೈಲಲ್ಲೇ ಕೊಲೆ ಆರೋಪಿ ದರ್ಶನ್ಗೆ ರಾಜಾತಿಥ್ಯ. ಅದು ಕೂಡ ಈ ರಾಜಾತಿಥ್ಯಕ್ಕೆ ಕಾರಣ ವಿಲ್ಸನ್ ಗಾರ್ಡನ್ ನಾಗ. ಜೈಲಲ್ಲೇ ಇದ್ದು ಎಲ್ಲವನ್ನ ಮೇಂಟೈನ್ ಮಾಡ್ತಿದ್ದ ಈ ನಟೋರಿಯಸ್ ಲಿಂಕ್ ಒಂದೊಂದಾಗೆ ಬಯಲಾಗ್ತಿದೆ. ರೌಡಿ ನಾಗನಿಗೆ ಜೈಲಲ್ಲೇ ಪ್ರಭಾವಿಗಳ ಸಾಥ್, ಹಿರಿಯ ಅಧಿಕಾರಿಗೆ ನಾಗನಿಂದ ಮಾಮೂಲು. ಪರಪ್ಪನ ಅಗ್ರಹಾರ ಕರಾಳ ಮುಖವನ್ನ ನಿಮ್ಮ ರಿಪಬ್ಲಿಕ್ ಕನ್ನಡ ಒಂದೊಂದಾಗೆ ಬಯಲು ಮಾಡ್ತಿದೆ. ದರ್ಶನ್ಗೆ ರಾಜಾತಿಥ್ಯ ನೀಡಿದ್ದ ಘಟನೆ ಹೊರಬೀಳ್ತಿದ್ದಂತೆ ಒಂದಲ್ಲ ಒಂದು ಎಕ್ಸ್ಕ್ಲೂಸಿವ್ ಸುದ್ದಿಯನ್ನ ಬಹಿರಂಗ ಮಾಡ್ತಿದ್ದೇವೆ. ಈಗ ಮುಂದುವರೆದ ಭಾಗ ಎನ್ನುವಂತೆ ಈ ವಿಲ್ಸನ್ ಗಾರ್ಡನ್ ನಾಗನಿಗೆ ಕಾಂಟ್ಯಾಕ್ಟ್ ಇದ್ದಿದ್ದು ಜನಪ್ರತಿನಿಧಿಗಳು ಮಾತ್ರ ಅಲ್ಲ, ಜೈಲಿನ ಹಿರಿಯ ಅಧಿಕಾರಿಗಳ ಜೊತೆ ಕೂಡ ಸಂಪರ್ಕ ಇದೆ ಅಂತ ಗೊತ್ತಾಗಿದೆ. ಜೈಲಿನಲ್ಲಿ ಇದ್ದುಕೊಂಡೇ ನಾಗ ಕೆಲವು ಅಧಿಕಾರಿಗಳಿಗೂ ಸಹಾಯ ಮಾಡಿದ್ದ. ಅಷ್ಟೇ ಅಲ್ಲ, ವಿಲ್ಸನ್ ಗಾರ್ಡನ್ ನಾಗ ಬಳಸಿದ್ದ ಮೊಬೈಲ್ ನಂಬರ್ ಯಾವುದು ಅನ್ನೋದು ಗೊತ್ತಾಗಿದೆ. ಈ ನಂಬರ್ ಮೂಲಕ ನಾಗ ಹಲವರ ಸಂಪರ್ಕ ಮಾಡಿದ್ದ. ಈ ಬಗ್ಗೆ ಇದುವರೆಗೂ ಅಧಿಕಾರಿಗಳು ಚಕಾರ ಎತ್ತುತ್ತಿಲ್ಲ. ಈ ಮೊಬೈಲ್ ನಂಬರ್ ರಿವೀಲ್ ಆದ್ರೆ ಹಿರಿಯ ಅಧಿಕಾರಿಗಳ ಬುಡ ಅಲ್ಲಾಡೋದು ಖಚಿತವಾಗಿದೆ. ನಾಗ ಹಾಗೂ ಆತನ ಪಟಾಲಂ ಅಧಿಕಾರಿಗಳಿಗೆ ಸಹಾಯ ಮಾಡ್ತಿದೆ. ಹಣ ಮಾತ್ರ ಅಲ್ಲ, ಜಲ್ಲಿಕಲ್ಲು, ಸಿಮೆಂಟ್ ಸರಬರಾಜು ಮಾಡುತ್ತಿರೋ ಆರೋಪ ಇದೆ. ಹಿರಿಯ ಅಧಿಕಾರಿಗಳ ಜೊತೆ ಸಂಪರ್ಕದಲ್ಲಿದ್ದು ಜೈಲಿನಲ್ಲಿ ಆಟಾಟೋಪ ಮಾಡ್ತಿದ್ದಾರೆ. ಎಲ್ಲರನ್ನೂ ಕೊಂಡುಕೊಳ್ಳೋ ಹಂತಕ್ಕೆ ವಿಲ್ಸನ್ ಗಾರ್ಡನ್ ನಾಗ ಹೋಗಿದ್ದಾನೆ. ಇದನ್ನೇ ಬಂಡವಾಳ ಮಾಡಿಕೊಂಡು ದರ್ಶನ್ಗೂ ಸಹಕಾರ ನೀಡಿದ್ದ. ದರ್ಶನ್ ಮಾತ್ರ ಅಲ್ಲ, ಪ್ರಜ್ವಲ್ ರೇವಣ್ಣ ಜೊತೆಗೂ ನಾಗ ಸೇರ್ತಿದ್ದ ಅನ್ನೋ ಮಾಹಿತಿ ಇದೆ. ಇಷ್ಟೆಲ್ಲ ಗೊತ್ತಿದ್ರೂ ಯಾಕೆ ತನಿಖೆ ಆಗ್ತಿಲ್ಲ? ತಪ್ಪು ಮಾಡಿರೋ ಹಿರಿಯ ಅಧಿಕಾರಿಗಳ ಜೊತೆ ನಿಂತಿರೋರ್ ಯಾರು ಅನ್ನೋದೇ ಸದ್ಯದ ಪ್ರಶ್ನೆ. ನವೀನ್ ಶೆಟ್ಟಿ, ಕೆರಾಡಿ, ರಿಪಬ್ಲಿಕ್ ಕನ್ನಡ, ಆನೇಕಲ್. ಪರಪ್ಪನ ಅಗ್ರಹಾರದಲ್ಲಿ ನಡೆಯುತ್ತಿರುವಂಥ ಅಕ್ರಮಗಳ ಹಿಂದೆ ರಿಪಬ್ಲಿಕ್ ಕನ್ನಡ ಬಿದ್ದಿತ್ತು. ಅಲ್ಲಿ ನಡೆಯುವಂಥ ಅಕ್ರಮಗಳನ್ನು ಬಟಾಬಯಲಾಗಿಸಿತ್ತು. ಈಗ ಇದಕ್ಕೆ ಮತ್ತಷ್ಟು ಪುಷ್ಟಿ ಸಿಕ್ಕಿದೆ. ನಿನ್ನೆ ನಡೆದಂಥ ಏಕಾಏಕಿ ದಾಳಿಯಿಂದ ಹಲವು ವಸ್ತುಗಳನ್ನು ಸೀಸ್ ಮಾಡಲಾಗಿದೆಯಂತೆ. ಈ ಸಂಬಂಧಪಟ್ಟಂತೆ ಒಂದು ವರದಿ ಇಲ್ಲಿದೆ. ನಿಜವಾಯಿತು ರಿಪಬ್ಲಿಕ್ ಕನ್ನಡ ಮೆಗಾ ವರದಿ. 15ಕ್ಕೂ ಹೆಚ್ಚು ಫೋನ್, ಸಾವಿರಾರು ರೂಪಾಯಿ ಸೀಸ್. ಪರಪ್ಪನ ಅಗ್ರಹಾರದಲ್ಲಿನ ಕೇಂದ್ರ ಕಾರಾಗೃಹದ ಅಕ್ರಮ ಒಂದ ಎರಡ. ದರ್ಶನ್ಗೆ ಜೈಲಲ್ಲಿ ರಾಜಾತಿಥ್ಯದ ಸುದ್ದಿ ಹೊರಬೀಳ್ತಿದ್ದಂತೆ ಒಂದಲ್ಲ ಒಂದು ಅಕ್ರಮದ ಸುದ್ದಿ ಹೊರಬೀಳ್ತಾ ಇತ್ತು. ಅಷ್ಟೇ ಅಲ್ಲ, ವಿಲ್ಸನ್ ಗಾರ್ಡನ್ ನಾಗ ಜೈಲಲ್ಲಿ ಮೊಬೈಲ್ ಬಳಸ್ತಿದ್ದ ಅನ್ನೋ ವರದಿಯನ್ನು ಕೂಡ ರಿಪಬ್ಲಿಕ್ ಕನ್ನಡ ಬ್ರೇಕ್ ಮಾಡಿತ್ತು. ಮತ್ತೆ ಪರಪ್ಪನ ಅಗ್ರಹಾರ ಜೈಲಿನ ಮೇಲೆ ಪೊಲೀಸರು ದಾಳಿ ಮಾಡಿದ್ದು ಜೈಲಿನಲ್ಲಿ ಒಟ್ಟು 15 ಮೊಬೈಲ್ಗಳು ಪತ್ತೆಯಾಗಿವೆ. ನಿನ್ನೆ ರಾತ್ರಿ 8 ಗಂಟೆಗೆ ಆಗ್ನೇಯ ಡಿಸಿಪಿ ಸಾರಾ ಫಾತಿಮಾ ನೇತೃತ್ವದಲ್ಲಿ ದಾಳಿ ಮಾಡಲಾಗಿತ್ತು. ಪರಪ್ಪನ ಅಗ್ರಹಾರ 30 ಜನ ಪೊಲೀಸರಿಂದ ಮೆಗಾ ರೈಡ್ ಆಗಿದ್ದು ಫೋನ್ ಜೊತೆ ಮತ್ತೆ ಹಲವು ವಸ್ತುಗಳು ಸಿಕ್ಕಿವೆ. ಹಾಗಾದ್ರೆ ಮತ್ತೆ ಏನೇನ್ ಸಿಕ್ಕಿವೆ ಅಂತ ನೋಡೋದಾದ್ರೆ 5 ಆಂಡ್ರಾಯ್ಡ್ ಫೋನ್, 3 ಮೊಬೈಲ್ ಚಾರ್ಜರ್, ಮೊಬೈಲ್ ಇಯರ್ಫೋನ್ಗಳು, 5 ಬೇರೆ ಬೇರೆ ರೀತಿಯ ಚಾಕುಗಳು, 7 ಎಲೆಕ್ಟ್ರಿಕ್ ಸ್ಟವ್, 32,000 ನಗದು ಸೀಸ್. ಇನ್ನು ದರ್ಶನ್ ರಾಜಾತಿಥ್ಯದ ಬಳಿಕವೂ ಇತ್ತ ವಿಲ್ಸನ್ ಗಾರ್ಡನ್ ನಾಗನ ಆಟಾಟೋಪಗಳು ನಿಂತಿಲ್ಲ. ಮೊಬೈಲ್ ಜೊತೆ ನಾಗ ಹಾಗೂ ಆತನ ಗ್ಯಾಂಗ್ ಸಿಕ್ಕಿಬಿದ್ದಿದೆ. ಅಕ್ರಮಕ್ಕೆ ಮತ್ತೆ ಮತ್ತೆ ಅಧಿಕಾರಿಗಳು ಕೈ ಜೋಡಿಸುತ್ತಿದ್ದಾರೆ ಅನ್ನೋ ಮಾಹಿತಿ ಲೀಕ್ ಆಗಿದೆ.
ಇನ್ನು ಪರಪ್ಪನ ಅಗ್ರಹಾರ ಜೈಲಿನಲ್ಲಿದ್ದಾಗ ದರ್ಶನ್ಗೆ ರಾಜಾತಿಥ್ಯ ಪ್ರಕರಣದಲ್ಲಿ ಅಧಿಕಾರಿಗಳ ನಿರ್ಲಕ್ಷ್ಯ ಬಯಲಾಗಿದೆ. ತನಿಖೆ ವೇಳೆ ಸಮರ್ಪಕ ಮಾಹಿತಿ ನೀಡದೆ ಕಳ್ಳಾಟ ಆಡಿದ್ದಾರೆ. ದರ್ಶನ್ ಬ್ಯಾರಕ್ ಬಳಿ ಡ್ಯೂಟಿಗೆ ಹಾಕಿದ್ದವರ ಮಾಹಿತಿ ನೀಡಿಲ್ಲ. 2 ಬಾರಿ ಜೈಲು ಅಧಿಕಾರಿಗಳಿಗೆ ಮಾಹಿತಿ ಕೇಳಿದ್ರೂ ಮಾಹಿತಿ ನೀಡಿಲ್ಲ. ಇದರಿಂದ ದರ್ಶನ್ ಬ್ಯಾರಕ್ ಬಳಿ ಡ್ಯೂಟಿಗೆ ಹಾಕ್ತಿದ್ದವರ ಡೈರಿಯನ್ನ ಜೈಲು ಅಧಿಕಾರಿಗಳು ಮೇಂಟೈನ್ ಮಾಡಿಲ್ಲ ಎಂಬ ವಿಚಾರ ಬಹಿರಂಗವಾಗಿದೆ. ನವೀನ್ ಶೆಟ್ಟಿ ಕೆರಾಡಿ, ರಿಪಬ್ಲಿಕ್ ಕನ್ನಡ, ಆನೇಕಲ್. ಈ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನು ಕೊಡ್ತಾರೆ ನಮ್ಮ ಪ್ರತಿನಿಧಿ ನವೀನ್ ಶೆಟ್ಟಿ ಕೆರಾಡಿ, ದೂರವಾಣಿ ಸಂಪರ್ಕದಲ್ಲಿ ಜಾನ್ ಆಗ್ತಿದ್ದಾರೆ. ನವೀನ್ ಶೆಟ್ಟಿ, ಎಷ್ಟೇ ಅಧಿಕಾರಿಗಳನ್ನು ಅಮಾನತು ಮಾಡಲಿ ಅಥವಾ ವರ್ಗಾವಣೆ ಮಾಡಲಿ, ಏನು ಮಾಡಿದ್ರೂ ಪರಪ್ಪನ ಅಗ್ರಹಾರ ಬದಲಾಗೋದಿಲ್ವಾ? ಈಗಲೂ ಕೂಡ ವಿಲ್ಸನ್ ಗಾರ್ಡನ್ ನಾಗನ ಹಾವಳಿ ಈಗಲೂ ಇದೆಯಾ? ಏನು ಕತೆ ಅಂತ ಹೇಳಿ ಮತ್ತಷ್ಟು ಮಾಹಿತಿ ಕೊಡೋದಾದ್ರೆ. ದಿವಿತ್, ಪರಪ್ಪನ ಅಗ್ರಹಾರ ಜೈಲು ಅಂತ ಹೇಳಿದ್ರೆ ಅದು ಜೈಲಾಗಿ ಉಳಿಯುವಂತ ಪರಿಸ್ಥಿತಿಗೆ ಸದ್ಯದಲ್ಲಿ ಬರುವಂತ ಯಾವುದೇ ಲಕ್ಷಣಗಳು ಕಾಣಿಸ್ತಾ ಇಲ್ಲ. ಯಾಕಂತ ಹೇಳಿದ್ರೆ ಇಷ್ಟೊಂದು ಅಕ್ರಮಗಳು ಜೈಲಿನಲ್ಲಿ ನಡೀತಾ ಇರೋದಕ್ಕೆ ಪ್ರಮುಖವಾಗಿ ಇಲ್ಲಿನ ಅಧಿಕಾರಿಗಳೇ ನೇರ ಕಾರಣ ಅನ್ನೋದನ್ನ ರಿಪಬ್ಲಿಕ್ ಕನ್ನಡ ಪ್ರಥಮವಾಗಿ ಹೊರಗಡೆ ತರುವಂತ ಒಂದಷ್ಟು ಕೆಲಸವನ್ನ ಮಾಡಿತ್ತು. ಅದಾದ ಬಳಿಕ ಜೈಲಿನಲ್ಲಿ ಎಲ್ಲವನ್ನ ಕಂಟ್ರೋಲ್ ಮಾಡುವ ನಿಟ್ಟಿನಲ್ಲಿ ನಾವು ಮುಂದಾಗ್ತೇವೆ ಅಂತ ಹೇಳಿ ಖುದ್ದು ಗೃಹ ಸಚಿವರಾದ ಪರಮೇಶ್ವರ್ ಅವರು ಜೈಲಿಗೆ ಭೇಟಿಗೆ ಕೊಟ್ಟಾಗ 15 ದಿನಗಳ ಮುಂಚೆ ಹೇಳಿದ್ರು. ಆದ್ರೆ ಜೈಲಿನಲ್ಲಿ ದರ್ಶನ್ ಫೋಟೋ ರಿವೀಲ್ ಆದ ಬಳಿಕ ಒಳಗಡೆ ಬೇರೆ ಬೇರೆ ರೀತಿಯಲ್ಲಿ ಏನು ತಪಾಸಣೆಯನ್ನ ಮಾಡಲಾಗಿತ್ತು, ಅಧಿಕಾರಿಗಳನ್ನ ಬದಲಾವಣೆ ಮಾಡಲಾಗಿತ್ತು. ಜೊತೆಗೆ ಪ್ರಮುಖವಾಗಿ ಇಲ್ಲಿ ಜೈಲಿನ ಕೆಲವು ಸಿಬ್ಬಂದಿಗಳನ್ನ ಕೂಡ ಇಲ್ಲಿಂದ ಸಸ್ಪೆಂಡ್ ಮಾಡಲಾಗಿತ್ತು, ಕೆಲವರನ್ನ ಟ್ರಾನ್ಸ್ಫರ್ ಕೂಡ ಮಾಡಲಾಗಿದೆ. ಆದ್ರೆ ಇರುವಂತಹ ಕೆಲವು ಸಿಬ್ಬಂದಿಗಳೇನಿದ್ದಾರೆ ಇವರು ಎಷ್ಟು ಧೈರ್ಯವಂತರು ಅಂತ ಹೇಳಿದ್ರೆ ಇಲ್ಲಿಂದ ಟ್ರಾನ್ಸ್ಫರ್ ಮಾಡಿದ್ರು ಸಹ ಇನ್ನು ಕೆಲವೇ ದಿನಗಳಲ್ಲಿ ಇಲ್ಲಿಗೆ ವಾಪಸ್ ನಾವು ಹಾಕೊಂಡು ಬರ್ತೀವಿ ಅನ್ನೋ ದರ್ಪದ ಒಂದ್ ರೀತಿ ಮಾತುಗಳನ್ನ ಇಲ್ಲಿ ಆಡ್ತಾ ಇರುವಂತದ್ದು. ಈಗಲೂ ಕೂಡ ಜೈಲಿನ ಒಳಗಡೆ ವಿಲ್ಸನ್ ಗಾರ್ಡನ್ ನಾಗ ಸೇರಿದಂತೆ ಏನು ಕೇವಲ ಇದು ವಿಲ್ಸನ್ ಗಾರ್ಡನ್ ನಾಗನ ಬಳಿ ಮಾತ್ರ ಅಲ್ಲ, ಇನ್ನೂ ಕೂಡ ಜೈಲಿನಲ್ಲಿ ನಿನ್ನೆ ರಾತ್ರಿ ತಪಾಸಣೆ ಮಾಡಿದ್ದು ಕೇವಲ ಜೈಲಿನ ಒಂದು ಭಾಗದಲ್ಲಿ 15 ಮೊಬೈಲು, ಎಲೆಕ್ಟ್ರಿಕ್ ಸ್ಟವ್ಗಳು ಸೇರಿದಂತೆ ಏನು ಬೇರೆ ಬೇರೆ ರೀತಿಯ ಅಕ್ರಮಗಳನ್ನ ನಡೆಸೋದಕ್ಕೆ ಚಾಕುಗಳನ್ನ ಇಟ್ಕೊಂಡಿದ್ದಾರೆ ಅಂತ ಹೇಳಿದ್ರೆ ಪರಪ್ಪನಗರ ಜೈಲಿನ ಒಳಗಡೆ ಒಂದೊಂದು ಬ್ಯಾರಕ್ಗಳಿಗೂ 2-3 ಜನ ಸಿಬ್ಬಂದಿಗಳನ್ನ ನೇಮಕ ಮಾಡಲಾಗಿದೆ. ವಿಶೇಷ ಭದ್ರತಾ ಬ್ಯಾರಕ್ ಅಂತ ಹೇಳಿದ್ರೆ ಅಲ್ಲಿ 3 ಜನ ಸಿಬ್ಬಂದಿಗಳು ಒಂದು ಬ್ಯಾರಕ್ ಎದುರುಗಡೆ ನಿಂತ್ಕೊಂಡಿರ್ತಾರೆ. ಹಾಗಾದ್ರೆ ಈ 3 ಜನ ಸಿಬ್ಬಂದಿಗಳು ಅಕ್ರಮದಲ್ಲಿ ಕೈ ಜೋಡಿಸಿರೋದು ಸಂಪೂರ್ಣವಾಗಿ ಸಾಬೀತಾಗುತ್ತೆ. ಯಾಕಂತ ಹೇಳಿದ್ರೆ ಜೈಲಿನ ಒಳಗಡೆ ಏನ್ ಬರುತ್ತೆ ಹೋಗುತ್ತೆ ಅನ್ನೋದು ಪ್ರಮುಖವಾಗಿ ಇವ್ರಿಗೆ ಗೊತ್ತಾಗಬೇಕು. ಜೊತೆಗೆ CCTV ಭದ್ರತೆ ಕಣ್ಗಾವಲಿರುತ್ತೆ. ಅಲ್ಲಿ ಒಳಗಡೆ ಯಾರಾದ್ರೂ ಬರ್ಬೇಕಂತ ಹೇಳಿದ್ರೆ ಅಲ್ಲಿ ಎಕ್ಸ್ರೇ ಮೂಲಕ ಒಂದು ಸ್ಕ್ಯಾನರ್ ಕೂಡ ಆಗುತ್ತೆ. ಆದ್ರೆ ಇಷ್ಟೆಲ್ಲ ಇದ್ರೂ ಕೂಡ ಜೈಲಿನ ಒಳಗಡೆ ಮೊಬೈಲ್ ಅನ್ನ ರಾಜಾರೋಷವಾಗಿ ತಂದು ಅಲ್ಲಿ ಒಳಗಡೆ ಮೊಬೈಲ್ ಅನ್ನ ಬಳಸಿದ್ದಾರೆ ಅಂತ ಹೇಳಿದ್ರೆ ಇಲ್ಲಿ ಜೈಲು ಅಧಿಕಾರಿಗಳು ಮತ್ತು ಸಿಬ್ಬಂದಿಗಳೇನಿದ್ದಾರೆ ಇವರ ಕೆಲವೊಂದು ಕಳ್ಳಾಟವನ್ನ ತಡೆಯೋದಕ್ಕೆ ಇಲ್ಲಿ ಯಾರಿಗೂ ಕೂಡ ಸಾಧ್ಯ ಆಗ್ತಿಲ್ಲ. KSICF ನವರು ಪ್ರಾರಂಭದಲ್ಲಿ ತಪಾಸಣೆ ಮಾಡಿದ್ರು ಸಹ ಅಲ್ಲಿ ಒಳಗಡೆ ಬೇರೆ ಮಾರ್ಗದಲ್ಲಿ ಅಂತಂದ್ರೆ ಇವ್ರನ್ನ ಕಣ್ಣು ತಪ್ಪಿಸಿ ಒಳಗಡೆ ಬರುವಂತ ಸರ್ಕಾರಿ ವಾಹನ ಇರುವಂತದ್ದು, ಜೊತೆಗೆ ಸಿಬ್ಬಂದಿಗಳೇ ಸ್ವತಃ ಒಳಗಡೆ ಮೊಬೈಲ್ ಅನ್ನು ತೆಗೆದುಕೊಂಡು ಹೋಗುವಂತದ್ದು. ಜೊತೆಗೆ ಇಲ್ಲಿ ಪ್ರಮುಖವಾಗಿ ಪರಪ್ಪನಗರ ಜೈಲಿನಲ್ಲಿ ಒಂದು